ನೋಡು, ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಒಂದು ತೆಂಗಿನ ಗರಿನೂ ಇಲ್ಲೆಲ್ಲೂ ಕಾಣಿಸ್ಬಾರ್ದು, ಸರಿನಾ? ಎಲ್ಲನೂ ಆದು ಒಂದ್ ಹತ್ರ ಹಾಕಿರ್ಬೇಕು. ಆಮೇಲೆ ಬೇಕಾದ್ರೆ ಅದನ್ನ ಏನೋ ಒಂದು ಮಾಡಿದ್ರಾಯ್ತು, ಸೌದೆಗೆ ಇದಕ್ಕೆ ಏನೋ ಆಯ್ತದೆ, ಸರಿನಾ? ಅವು ಥರ ಮಾಡಿದೆ ನೋಡು, ನೀನೆಲ್ಲ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಿದೆಯಲ್ಲ, ಪಾಜಿ ಕಟ್ಟೋದನ್ನ ಪೂರ್ತಿ ಪಾಜಿ ಕಟ್ಬಿಟ್ಬಿಡ್ಬೇಕು. ಇಲ್ಲ ಅಂದ್ರೆ ಊಟನೂ ಹಾಕಲ್ಲ ರಾತ್ರಿಕ್ಕೆ. ನೀನ್ ಹಿಂಗೆಲ್ಲ ಗಂಡು ತಂಗ್ ನಡ್ಕೋಬೋದಾ ಹೇಳು? ನೀನ್ ಹಿಂಗ್ ಸೋಮಾರಿ ತರ ಬಿದ್ದಿರ್ಬೋದಾ? 10 ಲಕ್ಷ ರೂಪಾಯಿನ ಕುದುರೆ ರೇಸ್ಗೆ ಇಕ್ಬಿಟ್ಟು ಕಳಿಬೋದಾ? ಏನೋ ತಪ್ಪು ಮಾಡಿದೀನಿ ಬಿಡು, ಮುಂದಿನ ಕಿದ್ದಿಂದ ತಪ್ಪು ಮಾಡಕ್ಕಿಲ್ಲ. ಅಷ್ಟಕ್ಕೆ ನೀನು ಹಿಂಗೆಲ್ಲ ಅನ್ಬಿಟ್ಟು ಟಾರ್ಚರ್ ಕೊಡ್ತೀಯಾ ಗಂಡುಂಗೆ? ನಿಮ್ಮಪ್ಪ ಸಂಪಾದನೆ ಮಾಡಿದ್ನ ದುಡ್ಡನ್ನ ಬಿಟ್ಟಿಯಾಗಿ ಖರ್ಚು ಮಾಡಕ್ಕೆ, ಇಲ್ಲ ನಿಮ್ಮಮ್ಮ ಸಂಪಾದನೆ ಮಾಡಿದ್ಲಾ? ಹಾ, 10 ಲಕ್ಷ, 10 ರೂಪಾಯಿ ಅಲ್ಲ ಉಡಾಯಿಸಕ್ಕೆ. ಕಳ್ಳನ ಮಗ. ನೋಡು, ನೀನು ನಾನು ಏನೋ ನಂಬಿಟ್ಟಿದ್ದೆ, ಆದ್ರೆ ಈಗ ನೀನು ನಂಬೋ ಅಂತ ಪ್ರಮೇಯನೇ ನನಗಿಲ್ಲ. ಹಿಡ್ಕೊಂಡು ರುಬ್ತಿರೋದು ಅಷ್ಟೇನೇ ಕೆಲಸ. ಅಮ್ಮಿಕೊಂಡು ನನಗೆ ಹೇಳ್ದಷ್ಟು ಮಾಡು ಅಷ್ಟೇನೆ. ಇಲ್ಲ ಅಂದ್ರೆ ನನ್ ಜೊತೆ ಇನ್ನು ಒಬ್ಬನೇ ಒಬ್ಬನ ಆಳ್ನಾದ್ರೂ ಇಕ್ಬೋದಲ್ಲ? ಏನಾಯ್ತದೆ ಇನ್ನು ಒಬ್ಬ ಆಳ್ಲಿಕ್ಕುದ್ರೆ? ನನಗಿಷ್ಟ ಇಲ್ಲ, ನಾನು ಇಕ್ಕಲ್ಲ, ಸರಿನಾ? ನೀನು ಒಬ್ಬನೇ ಏನಿಯಾ ಮುಚ್ಕೊಂಡು ಮಾಡ್ತಿರ್ಬೇಕು ಕೆಲಸ, ನನಗೆ ಇಷ್ಟ ಇಲ್ಲ. ನೀನೇ ಮಾಡಬೇಕು. ಆ ಕೆಲಸದಾಳುಗಳಿಗೆಲ್ಲನೂ ಕಾಸು ಕೊಟ್ಬಿಟ್ಟು ಕೆಲಸದಾಳುಗಳನ್ನೆಲ್ಲ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀನು ಪಾಡು ನೀನು ಅಮ್ಮಿಕೊಂಡು ಕೆಲಸ ಮಾಡಿದ್ರೆ ತುಂಬ ಒಳ್ಳೇದು. ಇಲ್ಲ ಅಂದ್ರೆ ಸರಿ, ಮಾಡ್ತೀನಿ ಬಿಡು. ಇಷ್ಟರ ದೊಡ್ಡ ಹೊಲ್ದಾಗ 10 ಎಕರೆನಾಗೆ ತೆಂಗಿನ ಗರಿಗಳನ್ನ ಎತ್ಕೊಬಿಟ್ಟು ಬಂದು ಗುಡ್ಡೆ ಹಾಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತದೆ ಅಂತ ನಂಗೂ ಗೊತ್ತು. ನಂಗೆ ಒಬ್ನಿಗೆ ಹೇಳ್ತಾ ಇದೀಯಾ? ಸರಿ, ನಿಂಗೆ ದಿನಾನು ಕೆಲಸ ಮಾಡ್ತಿದ್ದೀನಲ್ಲ, ಖರ್ಚಿಗೆ ದಿನಕ್ಕೊಂದು 200 ರೂಪಾಯಿನ ಕೊಡ್ಬೋದಲ್ಲ? ಕುದುರೆ ರೇಸ್ಗೆ ಇಕ್ಬಿಟ್ಟು ನಮ್ಮ ತೋಟದ್ದು ದುಡ್ಡೆಲ್ಲ 10 ಲಕ್ಷ ರೂಪಾಯಿ ಕಳ್ತಿದ್ಯಲ್ಲ, ಆ 10 ಲಕ್ಷನ ನಿಂಗೆ ವಾಪಸ್ ನಾನು ಕೊಟ್ಬಿಟ್ರೆ ನಿನಗೆ ದಿನಕ್ಕೆ 200 ಅಲ್ಲ 500 ರೂಪಾಯಿ ಕೊಡ್ತೀನಿ, ಸರಿನಾ? 10 ಲಕ್ಷ ಸಂಪಾದನೆ ಮಾಡಿ ತೋರಿಸ್ತೀನಿ. ನಿನ್ ಗಂಡನ ಬೆಲೆ ಏನು ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತಾಗ್ಬೇಕು. ಹಂಗ್ ಮಾಡ್ತೀನಿ, ನೋಡ್ತಾ ಇರು. ತೋರ್ಸು, ಅದೇನು ತೋರಿಸ್ತೀಯ ತೋರ್ಸು. ನಿನ್ನ ಬೆಲೆ, ನಿಮ್ಮ ತಾತನ ಬೆಲೆ, ನಿಮ್ಮ ಮುತ್ತಾತನ ಬೆಲೆ, ಎಲ್ಲರ ಬೆಲೆನೂ ತೋರಿಸು. ನನಗೇನು ಬೇಜಾರಿಲ್ಲ, ನೋಡ್ತೀನಿ. ನೋಡು, ನಾನು ನಿಂತಾಗ ಮಾತಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ನಿನ್ನ ಹತ್ರ ಮಾತಾಡೋ ಅವಶ್ಯಕತೆನೂ ನನಗಿಲ್ಲ. ಸದ್ಯಕ್ಕೆ ನನಗೆ ಸ್ವಲ್ಪ ಕೆಲಸ ಐತೆ ನಮ್ಮ ಅಪ್ಪನ ಹತ್ರ, ಹೋಗ್ಬಿಟ್ಟು ಬರ್ತೀನಿ. ಅಷ್ಟೊಳಗಡೆ ಪೂರ್ತಿ ಕೆಲಸ ಮುಗಿಸಿರ್ಬೇಕು. ಇಲ್ಲ ಅಂದ್ರೆ ಅಷ್ಟೇ, ಮುಗೀತು ನಿನ್ನ ಕತೆ ಅಂತ ಅನ್ಕೊಂಡ್ಬಿಡು. ಇವ್ಳ ಜೊತೆ ಇದ್ಕೊಂಡು ವರ್ಷ ಪೂರ್ತಿ ಹೊಲ್ದತ್ರ ಕೆಲಸ ಮಾಡ್ಕೊಂಡು ಒಬ್ಬನೇ ಸಾಯ್ಬೇಕಾ? ಇದು ಒಂದು ಬಾಳು, ನಂದು ಒಂದು ಬಾಳು, ನಾಯಿ ಬಾಳು. ಇಂಥ ಬಾಳನ್ನ ಕಟ್ಕೊಂಡು ನನ್ಗೇನಾಗಬೇಕು? ಥೂ, ನನ್ನ ಬಾಳಿಗೆ ಇಷ್ಟು ಬೆಂಕಿ ಹಾಕ. ನನಗೇನು ಆಯ್ತಾಯ್ತಿ ಅಂತಾನೆ ಅರ್ಥ ಆಯ್ತಿಲ್ವಲ್ಲ. ಹೋಗಿ 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 ನಾನು ಯಾಕೆ ಹೋಗಿ ಇವಳಿಂದ ಬಿದ್ದಿದ್ದೀನಿ? ಇಲ್ಲ, ನನ್ನ ಹೆಂಡತಿ ಜೊತೆನೇ ಇರಬೇಕಿತ್ತು. ನಮ್ಮ ಬಂಗಾರಮ್ಮ ನಮ್ಮ ಅತ್ತೆ ಚಿನ್ನ ನೋಡ್ಕೊಳ್ಳೋಣ. ನನ್ನ ಅಳಿ ಅಂದ್ರೆ ಅಂತ ಎಷ್ಟು ಪಿರುತಿ ತೋರಿಸೋಳು. ಆದರೆ ಇವಳವಳೆ ಯಾವಾಗೂ ಉರ ಅಂತ ಅಂತಿದ್ದಾಳೆ. ಮಾಡ್ತೀನಿ, ನಮ್ಮ ಅತ್ತೆ ತಕ್ಕೆ ಹೋಯ್ತೀನಿ. ಅತ್ತೆ ಮಾತನ್ನ ಮಗಳು ಕೇಳ್ತಾಳಲ್ಲ ನನ್ನ ಹೆಂಡತಿ. ಅತ್ತೆನೇ ಹೆಸರು ಇದಕ್ಕೆ ಎಲ್ಲನೂ. ಅತ್ತೆ 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 ಯಾರದು? ಅಯ್ಯೋ ಹಳೆ ಬಿಯೋವರ್ಸಿ, ನೀನ್ ಯಾಕ್ಲ ಬಂದೆ ಇಲ್ಗೆ? ನೀನು ಹಬ್ಬ ಇದ್ದೆ ನೋಡು ಬಾಕಿ ಬರಕಿಲ್ಗೆ. ಓಹೋ, ಬಾಳೆನ್ಗೊನೆ ನೋಡು ಎತ್ಕೊಬಿಟ್ಟು ಬಂದಿರೋದು. ಏನ್ ಇವ್ನು ದೊಡ್ಡ ಅಂತ ಹೇಳ್ಬಿಟ್ಟು ಏನಕ್ಲ ಬಂದೆ ಇಲ್ಗೆ? ಏನ್ಲ ಬಂದಿರೋ ನಿಂಗೆ ದೊಡ್ಡಪ್ಪತ್ತು? ನೀನ್ ಯಾಕ್ಲ ಬಂದೆ ಇಲ್ಗೆ? ನನಗೂ ನಿನಗೂ ಇನ್ ಯಾವ ಸಂಬಂಧ ಐತ್ಲಾ? ಯಾವತ್ತೆ? ಯಾರ್ಲ ಅತ್ತೆ? ನಾನು ಹೆಂಗ್ಲ ನಿನ್ನ ಅತ್ತೆ ಆಗ್ಬಿಡ್ತೀನಿ? ಕಳ್ ನನ್ನ ಮಗ. ನನ್ನ ಮಗಳು ಡೈವರ್ಸ್ ಕೊಟ್ಬಿಟ್ಟು ನನ್ನ ಮಗಳು ಜೀವನ ಹಾಳು ಮಾಡ್ಬಿಟ್ಟು ಆ ಬೇವರ್ಸಿ ಹಿಂದೆ ಹೋಗ್ಬಿಟ್ಟು ಇವಾಗ ತಿರುಗಿ ಬಂದವನಿ. ನನ್ನ ಮಗಳಿಗೆ ಸರಿಯಾಗಿ ಮಾಡ್ಬಿಟ್ಟೆ ಬಿಡು ನೀನಂತೂ. ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನೇನಿಯ ನಿನಗೆ ಮದುವೆ ಮಾಡಿಸಿದ್ದು ಬಿಡು. ನಾವೆಲ್ಲರೂ ಸಂಡಕ್ಕಿರೋಣ, ನನ್ನ ಒಳಿಯ ನನ್ನ ಮಗಳು ಸಂಡಕ್ಕಿರ್ತಾರೆ, ಹೆಂಗೋ ಚೆನ್ನಾಗಿರಲಿ ಎಲ್ರೂ ಅಂತ ಹೇಳ್ಬಿಟ್ಟು ನಾನೇ ನೀನು ಮದುವೆ ಮಾಡಿಸಿದ್ರೆ ಕೊನೆಗೆ ನಮಗೆ ನಿನಗೆ ಊಟ ಹೊಡೆದ್ಬಿಟ್ಟು ನೀಟಾಗಿ ಹೊಂಟೋಗ್ಬಿಟ್ಟಲ್ಲ ನೀನು. ನೀನು ಎಂಥ ಬೊಡ್ಡಿ ನನ್ನ ಮಗ ಇರಬೇಡ ನೀನು. ನಿನ್ನೂ ನಂಬಿಟ್ರೆ ಸರಿಯಾಗಿ ಮಾಡ್ಬಿಟ್ಟೆ ನೀನಂತೂ. ಇವತ್ತು ನನ್ನ ಮಗಳು ಜೀವನ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು. ಅದಕ್ಕೆಲ್ಲ ಕಾರಣ ನೀನೇನಿಯ ದರ್ಬೇಸಿ. ನೀನು ಎಂತನು ಅಂತ ಗೊತ್ತಿದ್ದು ನಾನು ಇರಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಿದ್ನಲ್ಲ, ಅದೇ ನಾನು ಮಾಡಿದ್ದು ದೊಡ್ಡ ತೆಪ್ಪು ಅಂದರೆ. ಅತ್ತೆ, ಇಷ್ಟು ದಿನ ಗೊತ್ತಿರ್ಲಿಲ್ಲ ಕಣತ್ತೆ ನಾನು ಮಾಡಿ ತೆಪ್ಪು ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಗೊತ್ತಾಗೈತತ್ತೆ ನಾನು ಎಂತ ತೆಪ್ಪು ಮಾಡ್ಬಿಟ್ಟೆ ಅತ್ತೆ. ಆ ಮಳ್ಳಿ ಅವಳಲ್ಲತ್ತೆ, ಮಳ್ಳಿ ಅವಳು ನನಗೆ ಮೋಡಿ ಮಾಡಿಸ್ಬಿಟ್ಟಿದ್ಲತ್ತೆ. ಮೋಡಿಯಾ ನಿಜವಾಗೂ ಅವಳು ಹೇಳ್ದಂಗೆ ಕೇಳಂಗೆ, ಅವಳು ಹೇಳ್ದಂಗೆ ಮಾಡಂಗೆ ಹಂಗೆಲ್ಲ ಮೋಡಿ ಮಾಡಿಸ್ಬಿಟ್ಟಿದ್ಲು. ಎಲ್ಲ ಮೋಡಿ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಅವಳು ಹೇಳ್ದಂಗೆ ಕೇಳ್ದೆ. ಆಮೇಲಿಂದ ಇವಾಗ ಮೋಡಿ ಎಲ್ಲ ಹೊಂಟೋಗ್ಬಿಟ್ಟೈತಲ್ಲ. ಈಗ ನನಗಂತೂ ನನ್ನ ಎಂಡ್ರೆ ಬೇಕು. ಅವಳನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರ್ದೋಯ್ತದೆ ಕಣತ್ತೆ. ಅತ್ತೆ, ಕುಂತ್ಕೊಂಡು ಮಾತಾಡೋಣ ಕಣತ್ತೆ. ನಾನು ಎಲ್ಲ ನಿಮಗೆ ನಿಜ ಹೇಳ್ತೀನಿ ನೋಡಿ. ನಿಮಗೋಸ್ಕರ ವಾರದಿಂದ ರಸಬಾಳೆ ಹಣ್ಣು ತಗೊಬಿಟ್ಟು ಬಂದಿದ್ದೀನಿ. ಗಿಡದಾಗೆ ಹಣ್ಣಾಗಿರೋದು ಸೂಪರ್ ಆಗೈತೆ. ನೀವೊಂದು ಕಿತ ತಿಂದು ನೋಡಿ, ನಿಮಗೆ ಆಶ್ಚರ್ಯ ಆಯ್ತದೆ. ಅಷ್ಟು ಸ್ವೀಟಾಗಿ ಸೂಪರ್ ಆಗೈತೆ ಕಣತ್ತೆ. ನೀವೊಂದು ಕಿತ ತಿಂದು ನೋಡ್ಬೇಕು ಕಣತ್ತೆ. ನೀವು ಒಂದು ಕಿತ ತಿಂದು ನೋಡಿ. ಎಲ್ಲ ನೀನು ಬೊಗಳ್ತಿರೋದು? ಏನ್ ಬೊಗಳ್ತಿದೀಯ ನೀನು? ನಿನಗೆ ಮೋಡಿ ಮಾಡಿಸಿದ್ಲು ಇದೇನ್ಲ ಇದು? ಏನೇನೋ ಬೊಗಳ್ತಿದೀಗಲ್ಲ ಅತ್ತೆ. ನೀವು ಒಂದು ನಿಮಿಷ ಕುಂತ್ಕೊಳ್ಳಿ. ನೀವು ಕುಂತ್ಕೊಳ್ಳಿ ಅತ್ತೆ. ಇಲ್ಲಿ ಅತ್ತೆ ಅಡುಗೆ ಮನೆ ಈ ಕಡೆ ಅಲ್ವಾ ಮುಂದೆಗಡೆ ಅಲ್ವಾ ಇರೋದು? ಒಂದೇ ಇರಿ ಅತ್ತೆ. ಇವ್ ನಿನ್ ವಿಸಾಗಿ ಸಾಕ್ಬಿಡಕ್ಕೆ ಹೋಯ್ತವನ, ಬಾಳೆನ್ ಗೊನೆ ಇಕ್ಕ ಕೊಯ್ತವನ.
ಇವನು ಯಾಕೆ ಬಂದ ಇಷ್ಟು ದಿನ ಇಲ್ದಿದ್ದು ಇವಾಗ ಯಾಕೆ ಇವನಿಗೆ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು ಅಂತಲೇ ಅರ್ಥ ಆಯ್ತಿಲ್ವಲ್ಲ. ಇವನು ಯಾಕೆ ಬಂದ ಇಲ್ಲಿಗೆ, ಯಾವ ಉದ್ದೇಶಕ್ಕೆ ಬಂದವನೇ? ನನ್ನ ತಾಗಿ ನೀನೇ ಕಿತ್ಕೊಳಕ್ ಬಾ. 10 ರೂಪಾಯಿ ಆಸ್ತಿ ಇಲ್ಲ ಗೀಸ್ತಿ ಇಲ್ಲ, ಇದೊಂದೇ ಒಂದು ಮನೆನಾಗೆ ಹೆಂಗೋ ಅಕ್ಕಿಗೆ ಇಕ್ಕೊಂಡು ತಿನ್ಕೊಂಡಿದ್ದೀನಿ, ಅದನ್ನು ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದೇನ ಇವನು. ಏಯ್ ಎಲ್ಲ ಮಾಡ್ತಿದ್ದೀಗ ಒಳಗಡೆ? ನಾನು ಬಂದೆ ಅಂದ್ರೆ ಮಗನಿಗೆ ರಾಜರ ಬಿಡಿಸ್ಬಿಡ್ತೀನಿ. ಏನು ಮಾಡ್ತಿದ್ದೀಗ ಒಳಗಡೆ? ಅಯ್ಯೋ ಅತ್ತೆ, ಬಂದೇ ಇರತ್ತೆ, ಬಂದೆ 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 ಇರಿ. ಅಯ್ಯೋ ಇವನು ತಂದು ತಲೆನೋವು ನನಗೆ. ಅಲ್ಲ ಆ ಎಂಡ್ರ ಜೊತೆ ಹೋಗ್ಬಿಟ್ಟು ನನ್ನ ಮಗಳಿಗೆ ಡೈವರ್ಸ್ ಕೊಟ್ಬಿಟ್ಟವನೆ. ಆದ್ರೂ ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಬಂದವನು ಮನೆಗೆ ನಾಕಾಣೆ. ಅತ್ತೆ ತಗಳಿಯತ್ತೆ, ನಾನೇ ಕೈಯಾರೆ ಮಾಡಿರೋದು ಕಾಪಿ ತಗಳಿಯತ್ತೆ. ಅಯ್ಯೋ ಶಿವನೇ, ನೀನು ಯಾಕೆ ಕಾಪಿ ಮಾಡ್ಕೊಂಬಿಟ್ಟು ಬಂದಿದ್ದೀಗೆ? ಹಾ ಏನಾಯ್ತು? ನೀನು ಯಾಕೆ ನಮ್ಮನೆಯ ಕಾಪಿ ಮಾಡ್ಕೊಂಬಿಟ್ಟು ಬಂದೆ? ಅತ್ತೆ ನಿನಗೆ ಅಂತ ಯಾರತ್ತಿ ಅವ್ರೆ, ನಿನ್ನೇನು ಸಸ್ಯ ನೋಡ್ಕೊತಾಳ, ನೋಡಿದ್ರೆ ಈಚೆ ಕಡೆಗೆ ಹಾಕ್ಬಿಟ್ಟು ನಿನ್ನ ಹೆಂಗ್ ನೋಡ್ಕೊತಾವಳೆ ಅಂತ ಹೇಳ್ಬಿಟ್ಟು ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಾತೆ. ನಂಗೆಲ್ಲ ಸಂದ ಗೊತ್ತು ಅತ್ತೆ. ನೋಡಿ ಅತ್ತೆ, ನಿಮ್ಮನ್ನು ನೋಡಿದ್ರೆ ನೀ ಬೇಜಾರಾಯ್ತಾಯ್ತು ನನಗಂತೂ. ತಗೊಳ್ಳಿಯತ್ತೆ, ನೀವು ಕಾಪಿ ಕುಡೀರಿ. ಏನಾರ ವಿಸರಿ ಸಾಕ್ಬಿಟ್ಟವನ? ಅತ್ತೆ ಏನ್ಲ ನಿನ್ ಗೋಳು? ನನ್ನ ಮಗಳು ಆಗ್ಲೇ ನೀ ಡೈವರ್ಸ್ ಕೊಟ್ಟಿದ್ದಾಯ್ತು, ಎಲ್ಲನೂ ಆಯ್ತು. ಮತ್ತೇನ್ಲ ನಿನ್ ಕತೆ? ಅತ್ತೆ 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 ಅನ್ಕೊಂಡು ನಾನು ಹೆಂಗ್ಲ ಅತ್ತೆ ಆಯ್ತೀನಿ? ನನ್ನ ಮಗಳಿಗೆಲ್ಲ ಡೈವರ್ಸ್ ಕೊಟ್ಬಿಟ್ಟು ಎಲ್ಲ ಮುಗಿದೋಗ್ಬಿಟ್ಟೈತಲ್ಲ. ಈಗ ಅತ್ತೆ ಅಂದ್ರೆ ಅದು ಹೆಂಗ್ಲ ಅತ್ತೆ ಆಗಕ್ಕಾಯ್ತದೆ? ಅತ್ತೆನಂತ ಅತ್ತೆನೂ ಇಲ್ಲ ಕಣ್ಲ. ಸುಮ್ಮನೆ ನೀ ಹೋಗು. ನೀನು ನೈಸ್ ಮಾಡ್ಕೊಂಬಿಟ್ಟು ಬಂದ್ರೆ ನಂತಾಗ 10 ರೂಪಾಯಿ ಕಾಸಿಲ್ಲ ಕಣಪ್ಪ. ಕಾಸು ಕೇಳ್ಕೊಂಡ್ಗೆ ನಾ ಬಂದ್ಬಿಟ್ರೆ ನೀನು 5 ಪೈಸಾ ಕಾಸಿಲ್ಲ. ಅತ್ತೆ ನಾನೇನಾರ ಕಾಸು ಕೇಳಿದ್ನತ್ತೆ, ಆಟೋ ಓಡಿಸಾದ್ರು ನಿಮ್ಮನ್ನ ಜೀವನ ಮಾಡ್ಬಿಟ್ಟು ಸಂದಾಕ್ ಸಾಕ್ತೀನಿ, ಸುಮ್ಕಿರಿ ಅತ್ತೆ. ನನಗೆ 10 ಪೈಸಾ ಬೇಕಿಲ್ಲ ಅತ್ತೆ, ನನಗೆ ಯಾರು ಕಾಸು ಬೇಕಿಲ್ಲತ್ತೆ. ನಾನು ಏನೋ ಒಂದು ಗಾಡಿ ಓಡಿಸ್ತಿದ್ನಲ್ಲ ಮೊದಲು, ಹಂಗೆ ಓಡಿಸ್ಬಿಟ್ಟು ಬೇಕಾದ್ರೆ ನಾನು ಜೀವನ ಮಾಡ್ಬಿಡ್ತೀನಿ ಕಣತ್ತೆ. ನಿಜವಾಗೂ ನನಗೆ ನಾನು ಎಳ್ಳೆ ಅಂಡ್ರು ಬೇಡ ಕಣತ್ತೆ ನನಗೆ. ಅತ್ತೆ ಅವಳ್ದೆಲ್ಲ ಅವಳ್ದೇನೇ ಆಸ್ತಿ ಇರೋದು, ನನ್ನ ಹತ್ರ ಏನೂ ಇಲ್ಲ. ಅವ್ರ ಮನೆಗೆ ಬಿಟ್ಟು ಕುಳ್ ತಿನ್ಕೊಂಡು ಬಿದ್ದಿದ್ದೀನಿ ಅನ್ನೋ ಥರ ಮಾತಾಡ್ತಾಳೆ. ನನ್ನ ಕೂಲಿ ಹಾಳು ಮಾಡ್ಕೊಬಿಟ್ಟವಳತ್ತೆ. ನನ್ನ ಮನೆ ಕೆಲಸ ಎಲ್ಲ ಮಾಡಿಸ್ತಾಳೆ, ಹೊಲ್ದ ಹತ್ರ ಕೆಲಸ ಎಲ್ಲ ಮಾಡಿಸ್ತಾಳೆ. ಮಾಡಲಿಲ್ಲ ಅಂದರೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ರೋಪು. ಗೊತ್ತೇ ಯವ್ವ, ನನಗಂತೂ ಇರೋಕ್ಕಾಯ್ತದ ಅತ್ತೆ? ಮುರ್ವಾದ ಇಲ್ದಿರೋ ಜಾಗದಾಗ ನಾನಂತೂ ಇರೋಕ್ಕಿಲ್ಲ ಕಣತ್ತೆ. ಅದಕ್ಕೆ ನೆನೆಯ ಅವಳನ್ನ ಉಗುತ್ಬಿಟ್ಟು ಬಿಡ್ಸಾಕ್ಬಿಟ್ಟಿದ್ದೀನಿ ನಾನಂತೂ. ಅದೇ ನಿಮ್ಮ ಮಗಳು ಕರೆದೋಸಿ ಬುದ್ಧಿ ಹೇಳಿಯತ್ತೆ, ಮತ್ತೆ ಗಂಡ ಹೆಂಡ್ರನ್ನ ಒಂದು ಮಾಡಿಬಿಡಿಯತ್ತೆ. ನಾನು ನಿಮ್ಮ ಮಗಳು ಇಬ್ರು 100 ಕಾಲ ಸುಖವಾಗಿರ್ತೀವಿ ಕಣತ್ತೆ. ನಾನು ಯಾವತ್ತೂ ನನ್ನ ಹೆಂಡ್ತಿನ ಬಿಟ್ಬಿಟ್ಟು ಹೋಗೋಕ್ಕಿಲ್ಲ ಕಣತ್ತೆ. ನಿಮ್ಮ ಮೇಲೆ ಆಣೆ ಕಣತ್ತೆ. ಇದೇನು ಹೇಳಿ ಅಂದ್ರೆ ಹಿಂಗೆ ಹೇಳ್ತಿದ್ರೆ? ನೀವು ಹೇಳ್ತಿರೋದಿಲ್ಲ ನಿಜನಾ? ಹಂಗಾರೆ ಎಣ್ಣೆ ಅಂಡ್ರನ್ನ ಬಿಟ್ಬಿಡ್ತೀರೇ? ಅಯ್ಯೋ ಅತ್ತೆ, ಈಗಲೇ ಬಿಟ್ಬಿಟ್ಟಿದ್ದೀನಿ ಕಣತ್ತೆ. ಬೇಡ ಕಣತ್ತೆ ನಂಗೆ ಅವಳು. ಮುರ್ವಾದ ಇಲ್ದಿರೋ ಜಾಗದಾಗ ನಾನು ಇರೋಕ್ಕಿಲ್ಲ ಕಣತ್ತೆ. ಬೇಡ ಕಣತ್ತೆ ನಂಗೆ ಅವಳು. ಅವಳು ಬೇಡ, ಅವಳು ಸಭಾಸನೂ ಬೇಡ. ಅತ್ತೆ ಹೆಂಗನ ಮಾಡಿ ನಿಮ್ಮ ಮಗಳನ್ನೂ ನನ್ನ ಒಂದು ಮಾಡಿಬಿಟ್ರೆ ಇಬ್ರು ಈ ಸಂಸಾರ ಮಾಡ್ಕೊಂಡು ಹೆಂಗೋ ಸಂದಕ್ಕೆ ಹೋಯ್ತೀವಿ ಕಣತ್ತೆ. ಅವಳು ಬೇಡ, ಅವಳು ಸಭಾಸನೂ ಬೇಡ. ಅಷ್ಟೊಂದು ಕೆಲಸ ಮಾಡ್ಕೊಂಡು ಫ್ರೀಯಾಗಿ ಅವ್ರ ಮನೆಯಾಗ ಬಿದ್ದಿರೋಕೆ ನನ್ನ ಕೈಲಿ ಆಗಕ್ಕಿಲ್ಲ ಕಣತ್ತೆ. 10 ರೂಪಾಯಿ ದುಡ್ಕೊಂಡು ಬೇಕಾದ್ರೆ ಇಲ್ಲೇನೇ ಇದ್ಬಿಡ್ತೀನಿ. ನಾನು ನೀವು ನಿಮ್ಮ ಮಗಳು 3 ಜನನು ಸಂದಾಗಿ ದುಡ್ಕೊಂಡು ಟಾಪ್ ಲೆವೆಲ್ನಾಗೆ ಸೆಟ್ಲ್ ಆಗ್ಬಿಡೋಣ ಕಣತ್ತೆ. ಹೊಳಿ ಅಂದ್ರೆ ನೀವು ನೋಡ್ತಿದ್ರೆ ನಂಗೆ ನಿಜವಾಗೂ ಆಶ್ಚರ್ಯ ಆಯ್ತೈತೆ. ನೀವೇ ಬಂದ್ಬಿಟ್ರ ವಾಪಸ್ಸು ಅಂತ ಹೇಳ್ಬಿಟ್ಟು ನನಗೆ ಏನೇ ಆಶ್ಚರ್ಯ ಆಯ್ತೈತೆ. ನಿಜವಾಗೂ ಹೇಳ್ತಿದ್ರ ಹೊಳಿ ಅಂದ್ರೆ ನೀವು? ಅಯ್ಯೋ ನನ್ನ ಮಗಳಿಗೆ ವಿಷಯ ಹೇಳ್ಬೇಕಿತ್ತು ನೋಡಿ. ನೀವು ಹೋಗ್ಬಿಟ್ಟು ನನ್ನ ತಾಕ ಬಂದ್ಬಿಟ್ಟು ಹೇಳೋದಕ್ಕೆ ನಾವು ನನ್ನ ಮಗಳ ತಾಯಿ ಹೇಳ್ಬೇಕಿತ್ತು. ನಾನು ಹಿಂಗೆ ಮತ್ತೆ ಬಂದೀವ್ನಿ, ನಿನ್ನ ಜೊತೆ ಖುಷಿಯಾಗಿರ್ತೀನಿ ಅಂತ ಒಂದು ಮಾತು ಹೇಳ್ಬೇಕಿತ್ತು. ನನ್ನ ಮಗಳಂತೂ ಭಾಳ ಅಂದರೆ ಭಾಳ ಖುಷಿ ಪಟ್ಬಿಟ್ಟಿರೋಳು. ಖುಷಿ ಪಟ್ಬಿಟ್ಟಿರೋಳು ಗೊತ್ತಾ? ಅಯ್ಯೋ ಅಯ್ಯೋ ಅವಳಿಗಂತೂ ಕುಣ್ದಾಡಂಗಂತ ಖುಷಿಯಾಗಿ ಹೋಗ್ಬಿಡೋದು. ನಿಜವಾಗೂ ನೀನು ಹೇಳೋದು ಬಿಟ್ಬಿಟ್ಟು ನೀನು ನನ್ನ ತಾಕ ಬಂದಿದ್ಯಾ ಹೇಳೋಕ್ಕೆ? ಹೋಗು ಒಂದು ಕಿತ ಹೋಗ್ಬಿಟ್ಟು ನನ್ನ ಮಗಳಿಗೆ ಹೇಳೋಗು, ನಿನ್ನ ಜೊತೆ ಬಾಳ್ಮೆ ಮಾಡಕ್ಕೆ ಬಂದಿದ್ದೀನಿ ಕಣಮ್ಮಿ, ಇನ್ಮೇಲೆ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳು. ಆವಾಗ ನೋಡಿ ನನ್ನ ಮಗಳು ಕುಣ್ಕೊಂಡು ನಿಂದೆ ಬಂದ್ಬಿಡ್ತಾಳೆ. ಹೋಗೋಗು. ಮತ್ತೆ ನಾನು ನಿಮ್ಮ ಹತ್ರ ಹೇಳೋಕ್ಕಿಂತ ಮುಂಚೆನೇ ಹೋಗಿ ಫಸ್ಟ್ ಅವಳ ತಾಗೆ ಹೇಳೋಣ ಅಂತ ಓದೆ ಕಣತ್ತೆ. ಹೋಗ್ಬಿಟ್ಟು ಹಿಂಗೆ ನಾನು ನಿನ್ನ ಇಷ್ಟಪಡ್ತಾ ಇವ್ನಿ, ಇನ್ಮೇಲೆ ನಾನು ನೀನು ಜೊತೆಗಿರೋಣ, ಸಂದಕ್ಕಿರೋಣ ಅಂತ ಹೇಳಿದ್ರೆ ಏನಂತ ಹೇಳಿದ್ಲು ಗೊತ್ತಾತೆ? ಏನು ಹೇಳ್ತಾ ಇದೆಯಾ? ನಮ್ಮ ಹೊತ್ತಿಗೆ ತೋರಿಸಿರೋ ಹುಡುಗನೇ ನಾನು ಮದುವೆ ಮಾಡ್ಕೊಳ್ಳೋದು, ನಮ್ಮ ಹೊತ್ತಿಗೆ ಬಗ್ಗೆನೇ ನೀನು ಏನು ಮಾತಾಡಬೇಡ ಹಂಗೆ ಹಿಂಗೆ ಅಂತ ನನಗೆ ಏನ್ಯಾ ಜಾಡ್ಸ್ಬಿಟ್ಟು ಅದೇ ಓದ್ಬಿಟ್ಲು ಕಣತ್ತೆ. ಇದೇನ ಹೇಳ್ತಿದ್ರ? ನಿಜ ಹೇಳ್ತಾ ಇದೀಗ? ಹೂ ಕಣತ್ತೆ, ನನಗೆ ಜಾಡ್ಸ್ ಒದ್ಬಿಟ್ಲು ಕಣತ್ತೆ. ಇನ್ನೇನು ಮಾಡಕ್ಕೆ ದಾರಿ ಇರ್ಲಿಲ್ವಲ್ಲತ್ತೆ. ಸುಮ್ಮನೆ ಹೊತ್ಕೊಂಡು ನಾನೇ ಈಚೆ ಕಡೆಗೆ ಬಂದ್ಬಿಟ್ಟೆ ಕಣತ್ತೆ. ಆ ಮನೆಯಾಳಿ ನನ್ನ ಸೊಸೆ ಏನೋ ನನ್ನ ಮಗಳು ಮೋಡಿ ಮಾಡ್ಬಿಟ್ಟವಳಳಿ ಅಂದರೆ ಎಷ್ಟು ಹೇಳಿದ್ರು ಯಾವನ ತಿರ್ಬೋಕಿನ ಮದುವೆ ಮಾಡ್ಕೊಳಕ್ಕೆ ಹೊಂಟ್ಬಿಟ್ಟವಳಲ್ಲ. ನನಗಂತೂ ಹೊಸಿನೂ ಇಷ್ಟ ಇಲ್ಲ ನನ್ನ ಮಗನ ಮದುವೆ ಮಾಡ್ಕೊಳ್ಳೋದು. ನಮ್ಮ ಹೊಲ್ದ ಕೆಲಸದಾಳಂತೆ, ಆ ಕೆಲಸದಾಳು ಕೊಟ್ಬಿಟ್ಟು ಮದುವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಸೊಸೆ ನಿಂತವಳಲ್ಲ. ಅವಳು ಮೊದಲೇ ನಮ್ಮ ಮೇಲೆ ದ್ವೇಷ ಶಾನೆ. ಅವಳಿಗೆ ದ್ವೇಷ ಅಂದರೆ ದ್ವೇಷ. ಅದಕ್ಕೆ ಹಿಂಗೆಲ್ಲನೂ ದ್ವೇಷ ಕಟ್ಕೊಂಡು ಹಿಂಗೆಲ್ಲ ಪಿಲನ್ ಮಾಡ್ಕೊಂಡಿರೋದು. ಫುಲ್ಲು ಅವಳು ನಮ್ಮನ್ನು ಕಂಡ್ರೆ ಆಗಕ್ಕಿಲ್ಲ, ಫುಲ್ಲು ದ್ವೇಷ ಅಲ್ವಾ? ಅದಕ್ಕೆ ನೋಡು ಎಷ್ಟೆಲ್ಲನೂ ಪಿಲನ್ ಮಾಡಿ ಏನೆಲ್ಲನೂ ಇದು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಕಂತ್ರಿ ಬಡ್ಡಿ.
ಅತ್ತೆ ನಿಮಗೂ ಅನ್ಸ್ದಂಗೆ ನನಗೂ ಅನ್ಸಿದ್ದು ಕಣತ್ತೆ. ದೇವ್ರಣೆ ನಿಮ್ಗೆ ಹೆಂಗ್ ಅನ್ನಿಸ್ತಾ ಇತ್ತು ನನಗೂ ಹಂಗೆ ಅನ್ನಿಸ್ತು ಕಣತ್ತೆ. ಈ ಕಿತ್ತೋಗಿರೋ ಬೊಡ್ಡಿ ಇವಳು ಇಂಥ ಕೆಲಸ ಮಾಡ್ತಾವಳೆ ಅಂತ ನನ್ಗೆ ಹಿಂಗೆ ಅತ್ತೆ ಗೊತ್ತಾಗಿದ್ದು ನನಗೂನುವೆ. ಎಂಥ ಕಂತ್ರಿ ಕೆಲಸ ಮಾಡ್ತಾವಳೆ ಅತ್ತೆ. ಸರಿ ಇಲ್ಲ ಕಣತ್ತೆ ಗೌರಿ. ಆಸ್ತಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪಿಲಾನ್ ಮಾಡ್ತಾವಳೆ ಕಣತ್ತೆ. ಆಸ್ತಿ ಎಲ್ಲ ಅವಳು ಕೈ ಕೆಳಗಡೆ ಬಂದ್ಬಿಡ್ಬೇಕು. ನಿಮ್ಮ ಮಗಳನ್ನ ಬೀದಿ ಬಿಕಾರಿ ಮಾಡ್ಬಿಡ್ಬೇಕು. ನೀವು ಅಯ್ಯೋ ನನ್ನ ಮಗಳು ಹಿಂಗಾದ್ಲಲ್ಲ ಅಂತ ನೀವು ಕೊರಗಬೇಕು. ಅವಳು ಮಾತ್ರ ಖುಷಿಯಾಗಿರ್ಬೇಕು ಕಣತ್ತೆ. ಇದೇನೇನಿಯ ಅವಳ ಉದ್ದೇಶ ಅತ್ತೆ. ಹಂಗೆಲ್ಲ ಇದು ಮಾಡಬೇಡಿ. ಈಗ ನಾನು ಹೋಗಿ ಮಾತಾಡಿದ್ದಕ್ಕೂ ನಿಮ್ಮ ಮಗಳು ಹಿಂಗೆ ಮಾತಾಡಿದ್ದು. ನಿಮ್ಮ ಮಗಳಿಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವಳೆ. ದೇವ್ರಣೆಗುನ್ವೆ ಫುಲ್ಲು ಮಾಟ ಮಂತ್ರ ಆಗೋಗ್ಬಿಟ್ಟೈತೆ ಕಣತ್ತೆ ನಿಮ್ಮ ಮಗಳ ಮೇಲೆ. ಅದಕ್ಕೆ ನಿಮ್ಮ ಮಗಳು ನಾವು ಹೇಳಿದ್ದಕ್ಕಿನ್ನ ಅವಳು ಹೇಳಿದ ಮಾತು ನೀನು ಶಾನೆ ಕೇಳ್ತಾಳೆ. ನಮ್ಮ ಮಾತಿಗೆ ಉಗುತು ಉಪ್ಪಾಕೋದು ಇಲ್ಲ ಅತ್ತೆ. ಮೂವಳಿ ಅಂದ್ರೆ ನೀವ್ ಹೇಳೋದು ನಿಜನೇನಿಯ. ಹೆಂಗನ ಮಾಡವಳನ್ನ ಆ ಗೌರಿ ಕಡೆಯಿಂದ ತಪ್ಪಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಡ್ಬೇಕು ನೋಡು. ನಿಮ್ಮ ಮ್ಯಾಲೇನಿಯ ಪ್ರೀತಿಯಾಗಿ ನಿಮ್ಮ ಜೊತೆ ಅವಳು ಇರಂಗೆ ಮಾಡಬೇಕು. ಹಂಗೇನಾರ ಮಾಡಬೇಕು. ಆ ಕಳ್ಳನ ಮಗನ್ನ ಮೊದ್ಲು ಇಲ್ಲಿಂದ ಒದ್ದೋಡಿಸ್ಬೇಕು. ಏನಾರ ಮಾಡ್ಬೇಕು ತಾನೇ. ನಾನು ಅದನ್ನು ಮಾಡಕ್ ಹೋಗಿದ್ದೆ. ಅವ್ನಿಗೆ ಹೋಗ್ಬಿಟ್ಟು ನನ್ನ ಹೆಂಡ್ರು ಕಣ್ಲ, ನನ್ನ ಹೆಂಡ್ರು ತಾಗ ಏನ್ಲ ನಿಂದು ಮಾತು, ನನ್ನ ಹೆಂಡ್ರು ಕಣ್ಲ, ನನ್ನ ಹೆಂಡ್ರ ಜೊತೆ ನೀನು ಯಾಕಲ ಮದುವೆ ಮಾಡ್ಕೊತೀಯ ಅಂದ್ರೆ ನನಗೇನೆ ಹಿಡ್ಕೊಂಡು ಕೆನ್ನೆಗೆ ಬಾರಿಸ್ಬಿಟ್ಟ ಕಣತ್ತೆ. ಆಗಳ ಅವ್ನಿಗೆ ಅಷ್ಟೊಂದು ಧೈರ್ಯ ಬಂದ್ಬಿಡ್ತೆ. ಅವನಿಗೆ ಕಳ್ಳನ ಮಗುಂಗೆ ಇನ್ನೂ ಬಂದು ಏನು ಸ್ವಲ್ಪ ದಿನ ಆಗಿಲ್ಲ ಆಗಲೇ ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಏನು ಅವನಿಗೆ. ಮೂವತ್ತೆ ಫುಲ್ಲು ಧೈರ್ಯ ಕಳ್ಳನ ಮಗುಂಗೆ. ನಮ್ಮ ಮೇಲೆ ನೀಯ ಜೋರ್ ಮಾಡದ ಹೇಳಿ ನನಗೆ ಹೆಂಗ್ ಗುರ್ದೋಯ್ತು ನನಗೆ ಅಂತ ಹೇಳಿದ್ರೆ ದೇವ್ರಣೆಗೂ ಸರಿಯಾಗಿ ಗುರ್ದೋಯ್ತು. ನನಗಂತೂ ನನ್ನ ಮೇಲೆ ಬಾಯಿ ಮಾಡ್ತಾನೆ ಕಣತ್ತೆ ಅವನು. ಸರಿಯಾದ ಮೀನ್ರಿ ಅನ್ನಿಸ್ತದ ನನ್ನ ಮಗ. ನನ್ನ ಮಗಂಗೆ ಒಳ್ಳೆ ಸರಿಯಾಗಿ ಪಾಠ ಕಲಿಸ್ಬೇಕು. ನನ್ನ ಮಗಳೇನೇನಿಯ ನನ್ನ ಮಗುನ ಥೂ ಅಂತ ಓಡಿಸ್ಬಿಡ್ಬೇಕು ಅಳಿ ಅಂದ್ರೆ ಹಂಗೆ ಮಾಡೋಣ. ಸುಮ್ಮನಿರಿ. ನೀವು ಬಂದಿದ್ದು ಒಳ್ಳೇದೇನೇ ಆಯಿತು. ನೀವು ಬಂದಿದ್ದು ನನಗೆ ಜೀವ ಬಂದಂಗೆ ಹೋಗ್ಬಿಟ್ಟೈತೆ ನನಗಂತೂ. ನನ್ನ ಮಗಳು ಕೈ ತಪ್ಪು ಹೋಗೋದು ನನ್ನ ಕಣ್ಣರೇ ನೋಡೋಕ್ಕಾಯ್ತಿರಲಿಲ್ಲ. ನಾನು ಒಬ್ಬಳೇ ಏನಲ್ವ ಏನು ಮಾಡೋಕ್ಕಾಯ್ತದೆ ಅಂತ ಸುಮ್ಮನೆ ಆಗಿದ್ದೆ. ನೀವು ಬಂದು ನಂಗೆ ಭಾಳ ಒಳ್ಳೆ ಇದು ಬಂದು ಬಲಾನೇ ಬಂದಂಗೆ ಆಯಿತು ನನಗಂತೂ. ಅಳಿ ಅಂದರೆ ನಾನು ನಿಮ್ಮ ಪರ ನೆನೆ ಐತೀನಿ. ಯಾವತ್ತಿದ್ರು ನಾನು ನಿಮ್ಮ ಪರ ಅಷ್ಟೇ ನೆನೆಯ. ನನಗೆ ಗೊತ್ತಿತ್ತು ಕಣತ್ತೆ ನೀವು ನನ್ನ ಪರ ನಿಂತ್ಕೊತೀರಾ, ನನಗೆ ಸಹಾಯ ಮಾಡ್ತೀರಾ ಅಂತ ನನಗೆ ಮೊದಲೇನಿಯ ಗೊತ್ತಿತ್ತು ಕಣತ್ತೆ. ಹೀಗೆ ನೋಡ್ತಾ ಇರು. ಹೆಂಗೆ ಅಂತ ಹೇಳ್ಬಿಟ್ಟು ನೀವು ನನ್ನ ಜೊತೆ ಇದ್ರೆ ನನಗೆ ಆನೆ ಬಲ ಕಣತ್ತೆ, ಆನೆ ಬಲ. ನೀವು ಇನ್ಮೇಲೆ ನನಗೆ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ನಿಮ್ಮ ಮಗಳು ಹೆಂಗೆ ಜಿಂಕೆ ಮರಿತಾರ ನಾನು ಹಿಂದೆ ಓಡ್ಬಿಟ್ಟು ಬರ್ತಾಳೆ ಅಂತ ಹೇಳ್ಬಿಟ್ಟು. ಅದೇನು ಮಾಡ್ತೀರಾ ಗೊತ್ತಿಲ್ಲ ಅಳಿ ಅಂದರೆ ಆ ಮನೆ ಕೆಲಸದವನಿಗೆ ಮಾತ್ರ ನನ್ನ ಮಗಳನ್ನ ಮಾತ್ರ ಕೊಡಬಾರ್ದು ಅಷ್ಟೇ ಏನಿಯ. ಊರಾಗೆಲ್ಲ ನನ್ನ ಪ್ರೆಸ್ಟೀಜ್ ಏನಾಗಬೇಕಾಗಿಲ್ಲ ಹೇಳು. ಅದೇ ಮತ್ತೆ ಕೂಲಿ ಕೆಲಸ ಮಾಡಿ ಆಳ್ಗೆ ಬಂಗಾರಮ್ಮನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಊರೆಲ್ಲ ಆಡ್ಕೊಂಡು ಹೋಗ್ತದೆ ಕಣತ್ತೆ. ಅದೇಳು. ಇಲ್ಲ ಅಳಿ ಅಂದರೆ ನೀವೇನ ಅಳಿ ಅಂದ್ರು ಫಿಕ್ಸ್ ಆಗ್ಬಿಡಿ. ಸರಿ ಅತ್ತೆ. ಅದಕ್ಕೆ ನಂಗೆ ನೀವಂದ್ರೆ ಇಷ್ಟ.